ಈಗ ಮಂತ್ರಿ ಕೊಟ್ಟಿದ್ದಾರೆ, ಭಾರಿ ದೂರ ಕೊಟ್ಟು ತಿರುಗ್ತಾ ಇದ್ರು ನಮ್ಮ ಪಾರ್ಟಿಯವ್ರನ್ನೆಲ್ಲ. ಹಿಂದೆ ನಮ್ಗೆ ಅವಕಾಶ ಕೊಡಲಿಲ್ಲ ಮಾಡೋಕ್ಕೆ, ಅದು ಇದು ಅಂತಿದ್ರು. ಈಗ ಮಂತ್ರಿನೇ ಕೊಟ್ಟವ್ರಲ್ಲ, ಮಾಡಲಿ, ಕೆಲಸ ಮಾಡಿ ಒಳ್ಳೆಯ ಸ್ಥಿತಿಯಲ್ಲಿ ಜಿಲ್ಲೆಗೆ ಅಭಿವೃದ್ಧಿ ಮಾಡಲಿ ಅಂತ ಆಶಿಸ್ತೀವಿ. ನಮ್ಮ ಸಹಕಾರನೂ ಜಿಲ್ಲೆ ಅಭಿವೃದ್ಧಿ ಮಾಡೋದಕ್ಕೆ ಬಂದಾಗ ನಮ್ಮ ಸಹಕಾರನೂ ಇದೆ, ಅದು ಉಪಯೋಗಿಸ್ಕೋಬೇಕು ನಮ್ಮನ್ನಷ್ಟೇ. ಬರೀ ಒಂಟತನದಲ್ಲಿ ಮಾತಾಡೋದನ್ನೆಲ್ಲ ಬಿಟ್ಟು ಕೆಲಸಗಳ ಬಗ್ಗೆ ಗಮನ ಹರಿಸಲಿ, ಜಿಲ್ಲೆ ಬಗ್ಗೆ ಗಮನ ಹರಿಸಲಿ. ಮಂತ್ರಿ ಆದಮೇಲೆ ಬರೀ ಅರಸೀಕೆರೆಯನ್ನು ನೋಡಬಾರ್ದು, ಜಿಲ್ಲೆನ ನೋಡಲಿ ಅಂತೇಳಿ ನಿಮ್ಮ ಮುಂದೆ ಒತ್ತಾಯ ಮಾಡ್ತೀವಿ. ಈಗಾಗಲೇ ರೇವಣ್ಣವ್ರು ಹೇಳಿದ್ದಾರೆ, ಬೆಳೆ ಎಲ್ಲೂ ಮಾಡೋಕ್ಕಾಗ್ತಾ ಇಲ್ಲ. ಎಲ್ರಿಗೂ ಗೊತ್ತಿದೆ ಇಷ್ಟು ಎಕರೆ ಜಮೀನಿದೆ, ಇದಿದೆ ಅಂತೇಳಿ. ಹೋಲ್ಸೇಲಾಗಿ ರೈತರಿಗೆ ಸಾಲ ಮನ್ನಾ ಮಾಡೋವಂಥದ್ದು, ದುಡ್ಡನ್ನ ಕೊಡೋವಂಥದ್ದನ್ನು ಮಾಡಲಿ, ತಪ್ಪೇನದ್ರಲ್ಲಿ. ಈಗ ರೈತರ ಪರವಾಗಿ ಇರಬೇಕು ಅನ್ನೋದಾದರೆ ರೈತರ ಸಂಘಟನೆಗೆ ಯಾರು ಬರಬೇಕು? ಸರ್ಕಾರ ಬರಬೇಕು. ಸರ್ಕಾರ ಬಂದು ಅವರ ರೈತರ ಸಂಘಟನೆ ಇದು ಮಾಡಿದರೆ ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು. ಅಂದರೆ ಸಾಲ ಮನ್ನಾ ಮಾಡಲಿ, ಅಥವಾ ಎಕರೆಗೆ ಇಷ್ಟು ಅಂತೇಳಿ ದುಡ್ಡನ್ನು ಕೊಡಲಿ, ಬೆಳೆ ಪರಿಹಾರ ಕೊಡಲಿ. ಹೋಲ್ಸೇಲಿಂದೇ ಕೊಟ್ಟಿಲ್ಲ, ಇನ್ನು ಇವ್ರು ಈ ಸರಿ ಎಲ್ರಿಗೆ ಕೊಡ್ತಾರೆ? ದುಡ್ಡೇ ಇಲ್ಲ ಐತ್ರಿ ಸರ್ಕಾರದಲ್ಲಿ. ಸಾಲ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ ನಮಗೆ. ರೈತರಿಗೆ ದುಡ್ಡನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅಂತ ಕೊಟ್ಟು ನಮ್ಮದು ಒತ್ತಾಯ ಕೊಡಬೇಕು. ನೋಡ್ರಿ, ಆ ರಾಜೀನಾಮೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟರು ನಮ್ದಲ್ಲ. ನಮಗೆ ಗುರಿದು ರೈತರ ಸಂಕಟದಲ್ಲಿರೋದಕ್ಕೆ ಸರ್ಕಾರ ರೈತರ ಪರವಾಗಿ ಬರಬೇಕು, ರೈತರ ಪರವಾಗಿ ಧ್ವನಿ ಎತ್ತಬೇಕು, ರೈತರಿಗೆ ಸಹಕಾರನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಆಡಳಿತ ಪರಿಣಾಮ ಬೀರ್ತದೆ ಇಲ್ಲ ಅಂತ ನೋಡ್ತಾರೆ. ಇನ್ನೊಂದು ಅಸೆಂಬ್ಲಿ ಆಗಲಿ, ಇನ್ನೊಂದು 13 ಅಸೆಂಬ್ಲಿ ಇದೆ. ಅದಾದಮೇಲೆ ಮುಂದೆ ನೀವೇ ನೋಡ್ತಿರ್ತೀರಿ, ನೀವೇ ತೋರಿಸ್ತಿರ್ತೀರಿ. ಅತೃಪ್ತರು ಹೆಂಗೆ ಮಾಡ್ತಾರೆ ನಮಗೆ. ಅವರು ಸರ್ಕಾರ ಏನು ಮಾಡ್ತಾರೋ, ಮಂತ್ರಿ MLA ರಾಜೀನಾಮೆ ಕೊಡ್ತಾರೋ ನಮಗೆ ಸಂಬಂಧ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಪರವಾಗಿ ಸರ್ಕಾರ ಇರಬೇಕು, ರೈತರ ಸಂಕಟದಲ್ಲಿ ಪರಿಹಾರ ಮಾಡಬೇಕು, ಅಷ್ಟೇ ನಮ್ಮ ಒತ್ತಾಯ. ಯಾರು ಮಾಡಲಿ ಬಿಡಲಿ, ನಮಗೇನಾಗಬೇಕು ಆಗುತ್ತೆ ಅಲ್ಲ, ಮಾಡಬೇಕು. ಸರ್ಕಾರ ಅಂದರೆ ಜನರ ಸರ್ಕಾರ ಮಾಡೋಕ್ಕೆ ಅಧಿಕಾರ ಕೊಟ್ಟಿರೋದು. ಅವರ ವೈಯಕ್ತಿಕವಾದಂಥ ಇದನ್ನು ಮುಂದೆ ಇಟ್ಕೊಳ್ಳೋದಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಸಂಕಟಕ್ಕೆ ಸರ್ಕಾರ ಬರಬೇಕು, ಸಾಲ ಮನ್ನಾ ಮಾಡಬೇಕು, ಹಿಂದೆ ಇರತಕ್ಕಂಥ ದುಡ್ಡನ್ನ ಕೊಡಬೇಕು. ನಾನು ವೆಟರ್ನರಿ ಮಂತ್ರಿ ಆಗಿದ್ದಾಗ ನನ್ನ ಕಾಲದಲ್ಲಿ 650 ಡಾಕ್ಟರ್ನ ನೇರ ನೇಮಕಾತಿಯನ್ನು ಮಾಡಿದ್ದೇನೆ. ಅದನ್ನು ಮೊನ್ನೆನೂ ಕೂಡ ನಾನು ಪ್ರೆಸ್ ಮಾಡಿದ್ದೀನಿ ಇದರಲ್ಲಿ. ನೇರ ನೇಮಕಾತಿ ಮಾಡಬೇಕಾದ್ರೆ ಕ್ಯಾಬಿನೆಟಲ್ಲಿ ಒಂದು ಡಿಸಿಷನ್ ತಗೊಂಡು ಮಾಡಬೇಕು. 17, 18ರಲ್ಲಿ ನಾನು ಮಂತ್ರಿ ಇದ್ದಾಗ 650, 150 ಇದು ಎಂಥದ್ದು ಹೈದರಾಬಾದ್ ಕರ್ನಾಟಕ, ಒಂದು 75 SC ST ಇದನ್ನು ಕೊಟ್ಟು ನೇರ ನೇಮಕಾತಿ ಮಾಡಿದ್ರು. ಆಮೇಲೆ ಇಲ್ಲಿ ವಿಚಿತ್ರ ಏನು ಅಂದರೆ, ವೆಟರ್ನರಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಅಂದರೆ ಓನ್ಲಿ ಮೆರಿಟ್ ಸ್ಟೂಡೆಂಟ್ಸ್ ಮಾತ್ರ. ಇದರಲ್ಲಿ ಯಾರೂ ಅದರಲ್ಲಿ ಇನ್ಫ್ಲುಯೆನ್ಸ್ ಸೀಟ್ ಆಗಲಿ ಇನ್ನೊಂದು ಸೀಟ್ ಆಗಲಿ ಅಲ್ಲ. ಅದರಲ್ಲಿ ಯಾರು ಮಾರ್ಕ್ಸ್ ತಗೊಂಡಿರ್ತಾರೆ, ಯಾರು ಹೈಯೆಸ್ಟ್ ಇರ್ತದೆ 7.5 ಆರ್ 8.5 8.2 ಏನಿರ್ತದೆ ಅದನ್ನು ಜಾತಿ ಆಧಾರದ ಮೇಲೆ ರಿಸರ್ವೇಷನ್ ಮೇಲೆ ಕೊಟ್ಟಿರೋದಕ್ಕೆ ಉದಾಹರಣೆ ನಾನೇ ಇದ್ದೀನಲ್ಲ. ನಾನೇ ಮಂತ್ರಿ ಅಂತ ಕೊಟ್ಟಿದ್ದೀವಲ್ಲ, ಇವ್ರಿಗೆ ಈಗ ಯಾಕೆ ಕೊಡಬಾರ್ದು? ಈಗ ಕೊಟ್ಟಿರೋದೇನು ಅಂದರೆ KPSCಗೆ ಹೋದರೆ ಅಲ್ಲಿ ಹಣದ ವ್ಯಾಪಾರ ನಡೆಯುತ್ತೆ ಅಂತ ಹೇಳ್ಕೊಟ್ಟಿರೋದು. ಅವ್ರು 80 ಲಕ್ಷ ಹೇಳಿರ್ತಕ್ಕಂಥದ್ದು, ಮಾತಾಡ್ತಿರ್ತಕ್ಕಂಥದ್ದು ಅದು ಸತ್ಯ. ಈಗಲೂ ಕೂಡ ನಾನು ಸರ್ಕಾರನ ಆಗ್ರಹ ಮಾಡ್ತೀನಿ, ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಮಾಡಿದ್ವಲ್ಲ ನೇರ ನೇಮಕಾತಿ, ಅದನ್ನು ನೇರ ನೇಮಕಾತಿ ಮೆರಿಟ್ ಮೇಲೆ ಕ್ಯಾಸ್ಟ್ ವಾರು ಅದನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ರೈತರಿಗೂ ಕೂಡ ಇವತ್ತು ದನಕರುಗಳಿಗೆ ಔಷಧಿ ಕೊಡೋಕ್ಕಾಗಲ್ಲ. ಈಗ ಆಯ್ತಪ್ಪ, 80 ಲಕ್ಷ ತಗೊಂಡು ಒಂದು ಇಂಜೆಕ್ಷನ್ ಕೊಡಬೇಕಾದ್ರೆ ರೈತರು ಸುಲಿಗೆ ಮಾಡಲ್ವ ಇವರು? ಎಲ್ಲಿಂದ ಮಾಡ್ತಾರೆ? ಒನ್ ವೇ ಎಕ್ಸ್ಟ್ರಾಕ್ಟಿವ್ ಫ್ರಮ್ ದ ಫಾರ್ಮರ್ಸ್ ಓನ್ಲಿ. ಅದಾಗಬಾರ್ದು. ನೇರ ನೇಮಕಾತಿಯನ್ನು ಮಾಡೋ ಮುಖಾಂತರ ನೀವು ಮಾಡಿರ್ತಕ್ಕಂಥ ಹಗರಣವನ್ನು ತಪ್ಪು ಮಾಡೋದು ಅಂತ ಹೇಳಿ ಅದು ಮುಚ್ಚಿಟ್ಟು ನೇರ ನೇಮಕಾತಿಯನ್ನು ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ.